ಇನ್ನು ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಮಾತನಾಡಿದ್ರು, ಏನ್ ಹೇಳಿದ್ರು? ಸುದೀಪ್ ಅವ್ರ ಮನೆಗೆ ಹೋಗಿದ್ರಿ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಹೇಳಿದ್ರು? ಎಲ್ಲ ಹೇಳುದು ಅಂದ್ರೆ ಸುದೀಪಣ್ಣ, ಶಿವಣ್ಣ ಎಲ್ಲ ಹೇಳುದು ಅವ್ರು ಹೇಳುದು ಒಂದೇ ಮೇಡಮ್, ನಿಮ್ಗೆ ಸಿಕ್ಕೈತೆ ಒಂದು ಏನೋ ಜನ ಇಷ್ಟು ಪ್ರೀತಿ ಸಿಕ್ಕೈತೆ, ಉಳಿಸ್ಕೊ, ಎಡು ಬೇಡ ಎಲ್ಲುವೆ, ತಲೆಗೆ ತಗೋಬೇಡ. ಶಿವಣ್ಣ ಹೇಳಿದ್ದು ಸೇಮ್ ಸುದೀಪಣ್ಣ ಶಿವಣ್ಣ ಎಲ್ಲ ತಲೆಗೆ ತಗೋಕ್ ಹೋಗ್ಬೇಡ. ಅಂದ್ರೆ ಈ ಸಿಮಿಲರ್ ಅಲ್ಲೇ ನೀನ್ ಹೆಜ್ಜೆ ಇಡ್ಬೇಕಾದ್ರೆ ನೆಕ್ಸ್ಟ್ ಜೋಪಾನವಾಗಿಡು. ಅಂದ್ರೆ ಒಬ್ಬ ಅಣ್ಣನೋ ಅಪ್ಪನೋ ಇದ್ರೆ ಹೆಂಗಿರ್ತಾರೆ, ಅವ್ರು ಹೆಂಗ್ ಹೇಳ್ತಾರೆ ನಮ್ಗೆ, ಯಾಕಂದ್ರೆ ಅವ್ರದ್ದು ಅನುಭವ ಅಲ್ವ ಮೇಡಮ್, ಅವರು ಇಷ್ಟು ವರ್ಷ ಎಲ್ಲ ಇದ್ದು ಅವ್ರು ಹೇಳ್ತಾರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡು ಎಲ್ಲನೂ, ಯಾವ್ದೇ ಸಿಚುವೇಶನ್ ಬಂದ್ರು ಅದನ್ನ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕಂತ ಕಲ್ತ್ಕೊ ಫಸ್ಟು ಅಂತೆಲ್ಲ ಹೇಳ್ತಾರೆ. ಅದು ಸಖತ್ ಖುಷಿ ಆಯ್ತದೆ ಮೇಡಮ್. ಅದ್ ಇರೋದಕ್ಕೆ ಹಂಗೆ ಹೇಳೋರು ಯಾರು ಇದ್ದಾಗ ಒಂದ್ ಧೈರ್ಯ ಅಲ್ವಾ ಮೇಡಮ್. ನಿಜ ನಿಜ ನಿಜ. ಹಿಂಗೆ ಬುದ್ಧಿ ಮಾತು ಹೇಳೋರು ಯಾರು ಅವ್ರಲ್ಲಪ್ಪ ಅಂತ. ಸಿದ್ದರಾಮಯ್ಯನವ್ರು ಏನ್ ಭರವಸೆ ಏನಾದ್ರು ಕೊಟ್ರ? ಸುಮ್ನೆ ಒಂದು ಹಾರ ತಗೊಂಡೋಗಿರ್ತೀರಾ ಅವ್ರಿಗೆ ಹಾಕಕ್ಕೆ ಅಂತ, ಅವ್ರು ಪುನಃ ನಿಮ್ಗೆ ಹಾಕ್ಬಿಡ್ತಾರೆ. ಅದು ಸಖತ್ ಖುಷಿ ಆಯ್ತು ಮೇಡಮ್. ಅದು ಅವ್ರು ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ, ಎಷ್ಟ್ ಜನ ಮಕ್ಳು ನೀವು, ಏನು ಇದ್ ಮಾಡ್ತಾ ಇದೀಯ, ಏನ್ ಕತೆ ಅಂದ್ರೆ ಅವರು ಎಲ್ಲ ವಿಚಾರಿಸ್ಬಿಟ್ಟು, ಒಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರು ಟೈಮ್ ಕೊಟ್ಟು ವಿಚಾರಿಸಿ ಚೆನ್ನಾಗಿ ಒಳ್ಳೆ ಪಾಪ್ಯುಲರ್ ಆಗಿದೆ ಅಂತೆಲ್ಲ ಬೆಂತಟ್ಟುದಾಯ್ತಲ್ಲ ಮೇಡಮ್. ಅದು ಅದೇ ಲೈಫಲ್ಲಿ ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂಗ್ ಸಿಗ್ತದೆ ಅಂದಾಗ ಅಂತ ಅಷ್ಟೇ ಖುಷಿ ಮೇಡಮ್.